ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿ-ಮಾರ್ಟ್ಗೆ ಶಾಪಿಂಗ್ ಮಾಡಿದ್ದೀನಿ ಡಿ-ಮಾರ್ಟಲ್ಲಿ. ಸೊ ನಿಮ್ಮೆಲ್ಲರಿಗೂ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ಹೋಗಿರೋವಂಥದ್ದು ಬ್ಯಾಂಗ್ಳೂರಿನಲ್ಲಿ ಏನಿದೆ ಮೈಸೂರು ರೋಡಲ್ಲಿರುವಂಥ ಗೋಪಾಲನ್ ಮಾಲ್ ಒಳಗಡೆ ಇರುವಂಥ ಡಿ-ಮಾರ್ಟ್. ಇದು 2 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲೆಲ್ಲ ಗ್ರಾಸರಿ ಐಟಮ್ಸ್ ಆ್ಯಂಡ್ ಏನಿದೆ ಕಿಚನ್ಗೆ ಬೇಕಾಗಿರುವಂಥ ಐಟಮ್ಸು ಈ ಥರದ್ದೆಲ್ಲ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಕ್ಲೋತಿಂಗ್ ಮತ್ತು ಫುಟ್ವೇರ್ ಅಂಥದ್ದಿದೆ ಈ ಮಾಲಲ್ಲಿ. ಇವಾಗೇನು ನಾನು ಡಿ-ಮಾರ್ಟ್ ಹೋಗಿರೋ ಅಂಥದ್ರಲ್ಲಿ ತುಂಬಾ ಆಫರ್ಸ್ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಸ್ಯಾಟರ್ಡೇಸ್ ಅಂತೂ ತುಂಬಾ ಆಫರ್ಸ್ ಇರುತ್ತೆ. ಆ್ಯಂಡ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಏನಕ್ಕೆ ನಾನು ಶಾಪಿಂಗಲ್ಲಿ ಬ್ಯುಸಿ ಇದ್ದೆ. ನಾನು ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಶಾಪಿಂಗ್ ಎಲ್ಲನೂ ಮುಗಿಸ್ತೀನಿ. ಸೊ ಆವಾಗ ನೀವು ರೆಸಿಪಿನ ನೋಡ್ದಂಗೂ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ನನ್ನ ಕೈ ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಹೋಗಿ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಪನ್ನೀರ್ ರೋಲ್ ಅಂತ ಹೇಳಿ. ಫಸ್ಟ್ ಇಲ್ಲಿ ಪನ್ನೀರ್ ಬೇಕಾಗುತ್ತೆ. ಒಂದು 250 ಗ್ರಾಮ್ ಅಷ್ಟು ಇಲ್ಲ 200 ಗ್ರಾಮ್ ಅಷ್ಟು ಪನ್ನೀರ್ ಬೇಕಾಗುತ್ತೆ. ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಎಷ್ಟು ಬೇಕಂದರೆ ಅಷ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಬೇಕಾಗತ್ತೆ. ಏನಿದೆ ನೆಕ್ಸ್ಟ್ ಇಲ್ಲಿ ಹಲ್ದಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ. ನೋಡ್ಬೋದು ನೀವು ನಾನು ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಹಾಕ್ತಾಯಿದ್ದೀನಿ ಅಂತ. ನಾನು 1/2 ಟೇಬಲ್ ಸ್ಪೂನು ಈ ಥರ ಎಲ್ಲ ಟೀ ಸ್ಪೂನ್ ಆ ಥರ ಎಲ್ಲ ಲೆಕ್ಕ ಇಟ್ಕೊಳ್ಳಲ್ಲ, ಜಸ್ಟ್ ಕನ್ನಳ್ತೆ ಅಷ್ಟೇ. ಆ್ಯಂಡ್ ಚಿಲ್ಲಿ ಪೌಡರು ಅಷ್ಟೇ, ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು. ಏನಕ್ಕಂದರೆ ಅರ್ಶಿನೂ ಅಷ್ಟೇ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಸ್ವಲ್ಪ ಸಾಕು. ಚಿಲ್ಲಿ ಪೌಡ್ರು ಅಷ್ಟೇ, ನನಗೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಬೋದು. ಈ ರೆಸಿಪಿ ಏನಿದೆ ನಿಮಗೆ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗೋವಂಥ ಪನ್ನೀರ್ ರೋಲ್ ಥರನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಜೀರಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ರೋಸ್ಟ್ ಮಾಡಿ ಪೌಡರ್ ಮಾಡಿರುವಂಥ ಜೀರಾ ಪೌಡರ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆಮ್ಚೂರ್ ಪೌಡರ್ನು ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ಕೊಬೋದು. ಇನ್ ಕೇಸ್ ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಅಂದರೆ ಸ್ವಲ್ಪ ಲೈಟಾಗಿ ನೀವು ಲೆಮನ್ ಕೂಡ ಹಾಕ್ಕೊಬೋದು. ಲೆಮನ್ ಜ್ಯೂಸ್ನ ಬೇಕಾದರೆ ನೀವು ಹಾಕ್ಕೊಬೋದು. ಇಲ್ಲಾಂದರೆ ಆಮ್ಚೂರ್ ಪೌಡರ್ ಇದ್ದರೆ, ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಏನಿದೆ ಅದಿದ್ದರೆ ನೀವು ಅದನ್ನೇ ಹಾಕ್ಕೊಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಕೈನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಪೂನ್ ಸಹಾಯದಿಂದನೂ ಕೂಡ ಮಿಕ್ಸ್ ಮಾಡ್ಕೊಬೋದು. ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಇದನ್ನು ಸೈಡಲ್ಲಿ ಒಂದು 5 ಮಿನಿಟ್ಸ್ ಆದರೂ ಇಡಿ. ಇದನ್ನು ಏನಕ್ಕಂದ್ರೆ ಚೆನ್ನಾಗಿ ಸೆಟ್ ಆಗಬೇಕದು. ಏನಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅದಕ್ಕೆ ಅಂತ ಹೇಳಿ ಸೈಡಲ್ಲಿ ಒಂದು 5 ಮಿನಿಟ್ಸ್ ಇಡಿ ಇದನ್ನು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಬೋದು. ನಿಮ್ಗೆ ಆಯಿಲೇ ಬೇಡ ಅಂದರೆ ಓಕೆ, ನೋ ಪ್ರಾಬ್ಲಮ್. ಏನಕ್ಕಂದರೆ ನಾನ್ ಸ್ಟಿಕ್ಕಲ್ಲೇ ಮಾಡಬೇಕಾಗತ್ತೆ. ಇಲ್ಲಾಂದರೆ ಪನ್ನೀರ್ ಏನಾಗ್ಬಿಡತ್ತೆ, ನೀವು ನಾರ್ಮಲ್ ಕಡಾಯಿನಲ್ಲೆಲ್ಲ ಮಾಡಿದ್ರೆ ಮೆಲ್ಟ್ ಆಗಿಬಿಡತ್ತೆ. ಏನಕ್ಕಂದರೆ ಫ್ಲೇಮ್ ಜಾಸ್ತಿ ಇದ್ದಾಗ ಪನ್ನೀರ್ ಸ್ವಲ್ಪ ಮೆಲ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಸೈಡ್ ಬೈ ಸೈಡಲ್ಲಿ ನಾನು ಪರೋಟ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈ ಪನ್ನೀರ್ ರೋಲ್ಗೆ. ಈ ಪರೋಟ ಏನಿದೆ ಇದು ನಿಮಗೆ ರೆಡಿಮೇಡ್ ಸಿಗುವಂಥದ್ದೇ, ಮನೇಲೇನೂ ಮಾಡಿಲ್ಲ. ಬಟ್ ಏನಿದೆ ಅಂದರೆ ಇದು ಗೋಧಿ ಪರೋಟ. ಸೊ ನಿಮ್ಗೆ ಏನೋ ಹೆಲ್ತಿಯರ್ ಆಪ್ಷನ್ ಬೇಕಂದರೆ ಮೈದಾದ್ಕಿಂತ ಗೋಧಿದು ತೊಗೊಳ್ಳಿ. ಬಟ್ ಗೋಧಿ ನನಗಂತೂ ತುಂಬಾ ಇಷ್ಟನೇ ಇಲ್ಲ. ನನಗೆ ಮೈದಾದಂದರೆ ಅದೊಂಥರ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ಒನ್ಸ್ ಇನ್ ಅ ವೈಲ್ ತಿನ್ಬೋದು, ಅನ್ಹೆಲ್ತಿ ಅಂತ ಹೇಳಿದ್ರು. ಬಟ್ ಅದರದ್ದೇ ಟೇಸ್ಟ್ ಬೇರೆ ಸಿಗುತ್ತೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಪನ್ನೀರ್ನ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಪನ್ನೀರ್ ಏನಿದೆ ನಾವೆಲ್ಲ ನೀಟಾಗಿ ಅದು ಮಸಾಲೆ ಎಲ್ಲ ಕೂರಿರುತ್ತೆ, ಅದಕ್ಕೆ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನೀವು ನೋಡ್ಬೋದು ಯಾವ ಥರ ಕಲರ್ ಆಗಬೇಕಂತ ಹೇಳಿ. ತುಂಬ ಹೈ ಫ್ಲೇಮಲ್ಲಿ ಮಾತ್ರ ಇಡಬೇಡಿ. ಏನಕ್ಕಂತಂದರೆ ಪನ್ನೀರು ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ, ಆವಾಗ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಸೊ ಅಲ್ಲಿ ಪರೋಟನೂ ಅಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಲೇ ಸ್ವಲ್ಪ ನೀವು ಪ್ರೆಸ್ ಮಾಡಿ 2 ಸೈಡನ್ನು ಸ್ವಲ್ಪ ಇದಕ್ಕೇನು ಕ್ರಿಸ್ಪಿಯಾಗಿರೋ ಚೆನ್ನಾಗಿರುತ್ತೆ ಪರೋಟ. ನಾವು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ತುಂಬ ಮೆತ್ತಗಾದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಕ್ರಂಚಿಯಾಗಿರೋ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು ಯಾವ ಥರ ಆಗಿದೆ ಪನ್ನೀರ್ ಇವಾಗ ಅಂತ ಹೇಳಿ. ಅಷ್ಟಾದರೆ ಸಾಕು. ಪನ್ನೀರು ಸ್ವಲ್ಪ ಗೋಲ್ಡನ್ ಥರ ಆಗಿದೆ, ನೀವು ನೋಡ್ಬೋದು. ಇದಂತೂ ಕ್ವಿಕ್ಕಾಗಿ ಆಗಿಬಿಡತ್ತೆ. ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದು ಮಾಡ್ಕೊಬೋದು. ಆ್ಯಂಡ್ ಇಲ್ಲಾಂದರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಬೋದು. ಇದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ, ಏನಕ್ಕಂದರೆ ಶಾಪಿಂಗ್ ಹೋಗ್ಬೇಕಿತ್ತಲ್ಲ ಡಿ-ಮಾರ್ಟ್ಗೆ ಅಂತ ಹೇಳಿ. ಇದು ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹೊಟ್ಟೆ ಹಸಿಯೋದಿಲ್ಲ ಅಂತ ಹೇಳಿ ಇದನ್ನು ತಿಂದಿದ್ದೀನಿ. ಇದನ್ನೇ ಮಾಡಿದೆ ಇವತ್ತು.
ಸೊ ಇದಕ್ಕೇನು ಮಾಡಿದ್ದೀನಿ, ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ಕಿಪ್ ಮಾಡ್ಬೋದು, ಬಟ್ ನಮ್ಮನೇಲಿ ಸ್ವಲ್ಪ ಆಯಿಲ್ನ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಆಯಿಲ್ ಹಾಕ್ತಿರೋದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಇದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮತ್ತು ಆನಿಯನ್ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಏನಿದೆ ರಾಗೆ ಹಾಕ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಮನೇಲಿ ರಾ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ರಾ ವೆಜಿಟೇಬಲ್ಸ್ ಏನೋ ತುಂಬಾ ಒಳ್ಳೇದು ನಮ್ಮ ಹೆಲ್ತಿಗೆ. ಬಟ್ ಇಲ್ಲಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅಷ್ಟೇ, ಸ್ವಲ್ಪ ಅಂದರೆ ಕ್ರಂಚಿಯಾಗಿರಬೇಕು, ತುಂಬ ಸಾಫ್ಟ್ ಆಗೋ ಥರ ಮಾಡಬಾರ್ದು. ಸುಮ್ಮನೆ ಅಲ್ಲಿ ಆಯಿಲ್ ಹಾಕ್ಬಿಟ್ಟು ನಾನು ಒಂದೆರಡು ಸಲ ಬಾಡಿಸ್ಕೊತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ. ತುಂಬಾ ಮೆತ್ತಗೆಲ್ಲ ಇದಕ್ಕೆ ಸಾಲ್ಟ್ ಗಿಲ್ಟ್ ಏನೂ ಹಾಕ್ಬಾರ್ದು. ಈಗ ಸಾಲ್ಟ್ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ನಾವು ಅನ್ಕೊತೀರ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಇದಾಗುತ್ತೆ ಅಂತ ಹೇಳಿ ಕೆಲವರು ಸಾಲ್ಟ್ ಹಾಕ್ಬಿಡ್ತೀರ, ಸಾಲ್ಟ್ ಹಾಕ್ಬಾರ್ದು. ನೆಕ್ಸ್ಟ್ ನಾನು ಪರೋಟಾನ ತೊಗೊತಾ ಇದ್ದೀನಿ. ನೀವು ನೋಡ್ಬೋದು ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ ಪರೋಟ, ಆ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕ್ರಂಚಿಯಾಗಿರೋ ಥರ. ನೆಕ್ಸ್ಟ್ ಇಲ್ಲಿ ನಾನು ಶೆಜ್ವಾನ್ ಸಾಸ್ನ ತೊಗೊತಾ ಇದ್ದೀನಿ, ಚಟ್ನಿನ. ಇದು ಸಾಸ್ ತೊಗೊಬೋದು, ಇದು ಚಟ್ನಿ ಏನಿದೆ ಇದು ತೊಗೊಬೋದು. ಇದು 80 ರೂಪೀಸ್ ಅಷ್ಟೇ. ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ, ಜಾಸ್ತಿನೇ ಬರುತ್ತೆ ಫಾರ್ 80 ರೂಪೀಸ್. ಇಲ್ಲಾಂದರೆ ನೀವು ಇದೇನಾದ್ರು ಇಲ್ಲ ಅಂದರೆ ನೀವು ಮಯೋನೀಸ್ ಹಾಕ್ಕೊಬೋದು, ಯಾವುದೇ ಫ್ಲೇವರ್ ಇರುವಂಥ ಮಯೋನೀಸ್ ಹಾಕ್ಬೋದು. ಇಲ್ಲಾಂದರೆ ವೆಬಾದೆಲ್ಲ ಸ್ಪ್ರೆಡ್ ಬರುತ್ತಲ್ಲ, ಸ್ಯಾಂಡ್ವಿಚ್ ಸ್ಪ್ರೆಡ್ಡು, ಪಿಜ್ಜಾ ಸ್ಪ್ರೆಡ್ಡು, ಅದೆಲ್ಲ ಕೂಡ ಹಾಕ್ಕೊಬೋದು. ಇದೇ ಹಾಕ್ಕೊಬೇಕು ಅದೇ ಹಾಕ್ಕೊಬೇಕಂತ ಏನಿಲ್ಲ, ನಿಮ್ಗೆ ಆ ಥರ ಟೇಸ್ಟ್ ಬೇಕೋ ಆ ಥರ ಹಾಕ್ಕೊಬೋದು ಅಷ್ಟೇ. ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಹಾಕ್ಕೊಬೋದು, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಗ್ರೀನ್ ಚಟ್ನಿನೂ ಒಳ್ಳೆ ಆಪ್ಷನ್ ಇದಕ್ಕೆ. ಇಲ್ಲ ವೈಟ್ ಮಯೋನೀಸ್ ಬರುತ್ತಲ್ಲ ಅದು ಕೂಡ ಹಾಕ್ಕೊಬೋದು, ನೀವು ಯಾವ ಥರ ಇಷ್ಟಪಡ್ತೀರೋ ಆ ಥರ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಏನಿದೆ ಪನ್ನೀರನ್ನ ರೋಸ್ಟ್ ಮಾಡಿದ್ನಲ್ಲ, ನಾನು ಯಾವ ಥರ ಇಟ್ಕೊತಾ ಇದ್ದೀನಿ ಅಂತ ನೋಡ್ಬೋದು. ತುಂಬ ಮಿಡಲಲ್ಲಿ ಇಟ್ಕೊತಾ ಇಲ್ಲ, ಸ್ವಲ್ಪ ಸೈಡಲ್ಲಿ ಇಟ್ಕೊತಾ ಇದ್ದೀನಿ, ಯಾಕಂದ್ರೆ ರೋಲ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನಿಮ್ಗೆ ಎಷ್ಟು ಪನ್ನೀರ್ ಬೇಕು ಅಷ್ಟು ಪನ್ನೀರನ್ನ ಹಾಕ್ಕೊಬೋದು ಅಲ್ಲಿ. ಆ್ಯಂಡ್ ನೆಕ್ಸ್ಟು ಏನಿದೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಏನು ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೇ. ಇದು ಅಷ್ಟೇ, ಇಷ್ಟೇ ಹಾಕೋಬೇಕಂತ ಏನಿಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು, ರೋಲ್ ಮಾಡೋಕ್ಕಾಗೋ ಅಷ್ಟೇ. ಇದನ್ನ ಇವಾಗ ನೀಟಾಗಿ ರೋಲ್ ಮಾಡೋದು ಅಷ್ಟೇ. ತುಂಬಾ ಕ್ವಿಕ್ಕಾಗುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ನೀವೇನಾದ್ರು ಹೊಸಬ್ರಾದರೂ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಬೋದು, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಈ ಥರ ಇಟ್ಕೊಂಡು ತಿನ್ನೋದು ಅಷ್ಟೇ, ಏನೂ ಇಲ್ಲ. ನಿಮಗೆ ಅದೇ ಥರ ಸೈಡೆಲ್ಲ ತಿಂತಾಯಿದ್ರೆ ಉದುರುತ್ತೆ, ಆ ಥರ ಏನೂ ಇಲ್ಲ. ಏನಕ್ಕಾದ್ರೆ ನಾವು ರೋಲ್ ಮಾಡಬೇಕು, ಸ್ವಲ್ಪ ಸ್ಟಿಫ್ ಆಗಿರಬೇಕು. ನಾವು ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿ ಮಾಡಿದ್ರೆ Hey guys, welcome to my channel Lifestylewith supriya. ಆಲ್ರೆಡಿ ನೋಡಿದ್ರಿ ನಾನು ಡಿ-ಮಾರ್ಟ್ ಹೋಗಿದ್ದೆ ಅಂತ ಹೇಳಿ, ನಿಮಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ವಿಡಿಯೋ ನೋಡಿ. ಸೊ ತುಂಬಾ ಜಾಸ್ತಿ ಅಲ್ಲಿ ಕ್ಲಿಪ್ಸ್ ಎಲ್ಲ ತಗೊಳಕ್ ಆಗಿಲ್ಲ, ಬಿಕಾಸ್ ತುಂಬಾ ರಶ್ ಇದ್ರು. ಸೊ ನಾನು ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಸೊ ಏನಂದ್ರೆ ಗ್ರಾಸರಿ ಐಟಮ್ಸ್ ತುಂಬಾನೇ ಕೆಲವೊಂದೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಆ್ಯಂಡ್ ತುಂಬಾನೇ ಆಫರ್ಸ್ ಇದೆ. ಬಟ್ ಈ ತರ ನಾನು ಮನೆಗೆ ಏನು ಐಟಮ್ಸ್ ತಗೊಂಡು ಹಾಕಿ ತೋರಿಸ್ತೀನಿ, ಅಂದ್ರೆ ಗ್ರಾಸರಿ ಏನು ಹಾಕ್ಬಿಟ್ಟು. ಸೊ ಈಗ ನೀವು ನೋಡ್ಬೋದು ಎಷ್ಟು ದೊಡ್ಡ ಮ್ಯಾಟ್ ಇದೆ. ಇದು ಜಸ್ಟ್ ಎಷ್ಟಿರ್ಬೋದು, ಇದು ಜಸ್ಟ್ 150 ಅಷ್ಟೇ. ಇದು 149. ಇದು ಆಕ್ಚುಲಿ ಪ್ರೈಸ್ ಬಂದು 250. ಇದು ಬ್ಯಾಕ್ ಸೈಡ್ ಇದು ಏನಿದೆ ಜಾರೋದಿಲ್ಲ, ಆ ಥರ ಎಲ್ಲ ಡೋರ್ ಮ್ಯಾಟ್ ಇದು ತುಂಬಾನೇ ಚೆನ್ನಾಗಿದೆ. ನೀವು ಡೋರ್ ಮ್ಯಾಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಬೆಡ್ ಸೈಡ್ ಅಲ್ಲಿ ಕೂಡ ಇದನ್ನ ಮ್ಯಾಟ್ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಇದು ಮ್ಯಾಟ್ ಅಲ್ಲ, ನನಗಂತೂ ಇಷ್ಟ ಆಯ್ತು ಇದು ಮ್ಯಾಟು. ಅಂಡ್ ಬೇರೆ ಮ್ಯಾಟ್ ಎಲ್ಲ ಎಷ್ಟೊಂದು ತಗೊಂಡ್ರಿ, ಬಟ್ ಒಂದು ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ಜಸ್ಟ್ 50 ರೂಪೀಸ್ ಅಷ್ಟೇನೆ. ಇದು ಜಸ್ಟ್ ಏನೇ ನಾರ್ಮಲ್ ಆಗಿ ಯೂಸ್ ಮಾಡೋ ಅಂಥದ್ದು. ಇದು ನೀವು ಬಾತ್ರೂಮ್ ಆಗೆಲ್ಲ ಯೂಸ್ ಮಾಡ್ಬೋದು. ಇದು ಜಸ್ಟ್ 50 ರೂಪೀಸ್ ಅಷ್ಟೇನೆ. ಆ ಥರದ್ದು ಒಂದು 5-6 ತಗೊಂಡಿದ್ದೀನಿ. ನಿಮಗೆ ಎಲ್ಲಾರು ತೋರ್ಸಕ್ಕಾಗಲ್ಲ ಅಂತ ತೋರಿಸ್ತಾ ಇದೆ. ಅಂದ್ರೆ ಈ ತರ ನಿಮ್ಗೆ ನೋಡ್ಬೋದು, ಬೇರೆ ಬೇರೆ ಶೇಪ್ ಅಲ್ಲೂ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದು ಜಸ್ಟ್ 50 ರೂಪೀಸ್ ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ನಾರ್ಮಲ್ ನೀವು ಬೇರೆ ಕಡೆ ತಗೊಳ್ಳೋದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅಂಡ್ ಈವನ್ ಲಿಕ್ವಿಡ್ ಅಷ್ಟೇ. ಇದು ನಾವು ಲಿಕ್ವಿಡೇ ಯೂಸ್ ಮಾಡೋದು, ಫ್ರಂಟ್ ಲೋಡ್ ಇದು ಸರ್ಫ್ ಎಕ್ಸೆಲ್. ಇದು ಅಷ್ಟೇ 2 ಲೀಟರ್ಸ್ಗೆ ತುಂಬಾನೇ ಆಫರ್ ಇದ್ದಿದ್ದು. ನಾವು 330 ರೂಪೀಸ್ ಅಷ್ಟೇ. ಇದು ಆಕ್ಚುಲಿ ಪ್ರೈಸ್ ಬಂದು ಇದು ಇನ್ನಷ್ಟು ಮೆನ್ಷನ್ ಮಾಡಿಲ್ಲ, ಇಲ್ಲಾಂದ್ರೆ ಅದೇ 430 ಸಮಥಿಂಗ್ ಆ ಥರ ಇದೆ. ಅಂದ್ರೆ ಇದ್ರ ಮೇಲೆ ನಮಗೆ 100 ರೂಪೀಸ್ ಆ ಥರ ಇದು ಆಫರ್ ಡಿಸ್ಕೌಂಟ್ ಸಿಕ್ಕಿದೆ ಇದರಲ್ಲಿ. ಅಂಡ್ ಸರ್ಪ್ರೈಸಿಂಗ್ ಏನಂದ್ರೆ ಈ ಥರದ್ದೆಲ್ಲ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಇದು ಜಸ್ಟ್ 39 ರೂಪೀಸ್ ಅಷ್ಟೇ. ಏನಾರ ಏರ್ ಆಯಿಲ್ ಎಲ್ಲಾರ ಮಾಡ್ಕೊಂತಿರಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡೋದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಆ ಥರದ್ದೆಲ್ಲ ಸ್ಟೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ಏರ್ ಆಯಿಲ್ ಏನು ಮಾಡ್ಕೊಳ್ತೀನಿ ಅದನ್ನ ಸ್ಟೋರ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾರ್ಮಲ್ ನೀವೇನಿದೆ ಅಲ್ಲಿ ಸ್ಟೋರ್ ಹೋಗಿ ಹೇಳಿದ್ದಕ್ಕೆ ಜಸ್ಟ್ ದೊಡ್ಡದಕ್ಕೆ 160 ರೂಪೀಸ್ ಹೇಳಿದ್ದು, ಬಟ್ ಇಲ್ಲಿ ಜಸ್ಟ್ 40 ರೂಪೀಸ್ ಅಷ್ಟೇ. ಇದು ನೀವೇ ನೋಡ್ಬೋದು. ಆದರೆ ಇದಕ್ಕಿಂತ ಚಿಕ್ಕದಿತ್ತು, ಜಸ್ಟ್ 29 ರೂಪೀಸ್.
ಬಟ್ ನನಗೆ ಸ್ವಲ್ಪ ದೊಡ್ಡದೇ ಬೇಕು ಅಂತ ಹೇಳಿ ತೊಗೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಈ ಥರ ಐಟಮ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಕಾಫಿ ಮಗ್ಸು ಅಷ್ಟೇನೆ ಎಷ್ಟು ಚೆನ್ನಾಗಿದೆ. ಇದು 79, ಆಕ್ಚುಲ್ ಪ್ರೈಸ್ ಬಂದು 129. ಇದು ಇದೇನಿದೆ ಇದು ಫೈಬರ್ದು, ಇದು ಅಷ್ಟೊಂದು ಈಸಿಯಾಗಿ ಹೊಡೆದೋಗೋದಿಲ್ಲ ನಿಮಗೆ ನಾರ್ಮಲ್ ಕಪ್ಸ್ಗಿಂತ. ಇದು 2 ಶೇಪ್ ಇತ್ತು, ಇದು ಒಂದು ಆ್ಯಂಡ್ ಇದೊಂದು. ಆಲ್ರೆಡಿ ನನ್ನ ಹತ್ರ ಗ್ರೀನ್ ಇದೆ ನಿಮ್ಗೆ ಗೊತ್ತು. ಇದು ನಮ್ಮ ಅಮ್ಮಂಗೆ ನನ್ನ ಅಮ್ಮಂಗೆ ಅಂತ ತೊಗೊಂಡಿರೋದು. ಇದು ಜಸ್ಟ್ 79 rupees ಅಷ್ಟೇ. ಇದು ಆ್ಯಂಡ್ ಟೀ ಸ್ಟೇನರ್ ಎಲ್ಲ ಅಷ್ಟೇ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಜಸ್ಟ್ 59 rupees ಅಷ್ಟೇ. ಇದು ಇಷ್ಟು ಚೆನ್ನಾಗಿರಲ್ಲ ಇದು. ಆ್ಯಂಡ್ ತಿನ್ನೋದು ಅಷ್ಟೇ. ಇದು ಮಯಾಸ್, ಇದು ಬೈ 1 get 1 ಆಫರ್ ಇತ್ತು. ಇದು ಅಷ್ಟೇ. ಇದು ಏನಿದೆ ಪ್ರೈಸ್ ಬಂದು 55 rupees ಇದು, ಬಟ್ ಬೈ 1 get 1 ಇದು ಆಫರ್ ಇರೋದು. ಆ್ಯಂಡ್ ಇದು ಅಷ್ಟೇ ಯೂನಿವಿಕ್ ಬಿಸ್ಕೆಟ್ 155 rupees ಇದು. ಇದು ಅಷ್ಟೇ ಬೈ 1 get 1 ಇದು. ನೆಕ್ಸ್ಟ್ ಇದು ಟ್ರೇ ತಗೊಂಡಿದ್ದೀನಿ ಒಂದು. ತುಂಬಾನೇ ಚೆನ್ನಾಗಿರಲ್ಲ ಟ್ರೇ, ತುಂಬಾ ಸ್ಟಡಿ ಆಗಿದೆ, ಅಂದ್ರೆ ತುಂಬಾನೇ ಗಟ್ಟಿಯಾಗಿದೆ ಇದು. ಇದು ಪ್ರೈಸ್ ಜಸ್ಟ್ 130 rupees. ಪ್ಲೀಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ನಿಮ್ಗೆ ಏನಾದ್ರು ನಾಯ್ಸ್ ಬರ್ತಾ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಸಮ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇರುತ್ತೆ. ಏನಾದ್ರೂ ಒಂದು ಇಲ್ಲಿ ನಾನು ಏನಾದ್ರು ವಿಡಿಯೋಸ್ ಮಾಡ್ಬೇಕಾದ್ರೆ ಈ ಥರ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಇದು 152 rupees ಇದು ಆಕ್ಚುಲ್ ಪ್ರೈಸ್ ಬಂದು. ಬಟ್ ಇಲ್ಲಿ ನಾನು ತಗೊಂಡಿದ್ದು ಇದು 129 rupees, 130 rupees ಆಲ್ಮೋಸ್ಟ್. ಸೊ ತುಂಬಾನೇ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಆರಾಮಾಗಿ ತಗೋಬಹುದು ಇದು. ನನಗಂತೂ ತುಂಬಾ ಇಷ್ಟ ಆಯ್ತು ಇದು ತಗೊಂಡ್ವಿ. ಆ್ಯಂಡ್ ಇದು ಅಷ್ಟೇ ಮೊನ್ನೆ ಬಿಗ್ ಬಜಾರ್ಗೆ ಹೋಗಿದ್ವಿ. ಯೂಶಲಿ ಬಿಗ್ ಬಜಾರಲ್ಲೇ ನಾವು ಗ್ರಾಸರೀಸ್ ಎಲ್ಲ ಜಾಸ್ತಿ ತಗೊಳ್ಳೋದು. ಇದೇ ಫಸ್ಟ್ ಟೈಮ್ D-MART ಅಲ್ಲೆಲ್ಲ ನಾವು ಗ್ರಾಸರಿ ಐಟಮ್ಸ್ ಎಲ್ಲ ತಗೊಂಡಿರೋದು. ಬಟ್ ಏನಂದ್ರೆ ಇದು ಏನಿದೆ 3 ಪೀಸ್ ಇದೆ ಇಲ್ಲಿ ನೋಡ್ಬೋದು. ದೊಡ್ಡದೊಂದಿದೆ, ಚಿಕ್ಕದೊಂದಿದೆ, ಆ್ಯಂಡ್ ಇನ್ನೊಂದು ಸ್ವಲ್ಪ ಮೀಡಿಯಂ ಸೈಜ್ ಒಂದಿದೆ. ಮೀಡಿಯಂ ಸೈಜ್ ಏನಿದೆ ಅದು 200 rupees ಹೇಳಿದ್ರು. 200 rupees ಪ್ರೈಸ್ ಇತ್ತು ಅಲ್ಲಿ ನೋಡಿದಾಗ ನಾವು. ಆ್ಯಂಡ್ ಅದ್ರ ಮೇಲೆ ಏನೂ ಆಫರ್ ಇಲ್ಲ. ಬಟ್ ಕ್ವಾಲಿಟಿ ಎಲ್ಲ ಸೇಮ್ ಕ್ವಾಲಿಟಿ, ಸೇಮ್ ಡಿಸೈನ್ ಎಲ್ಲಾನು ಸೇಮ್ ಟು ಸೇಮ್ ಎಲ್ಲಾನು. ಬಟ್ ಇದು 3ಕ್ಕೆ ಸೇರಿ ಇದು 175, 3ಕ್ಕೂ ಸೇರಿ ಇದು. ಬಟ್ ಇವನ್ ಆನ್ಲೈನ್ ಅಲ್ಲೂ ಕೂಡ ಅಷ್ಟೇ. ಈ 3ಕ್ಕೂ ಇಷ್ಟೊಂದು ಕಡಿಮೆ ಸಿಗೋದಿಲ್ಲ ಎಲ್ಲೂ ಕೂಡ. ಬಟ್ ಇವನ್ ನೀವು ಸ್ಟ್ರೀಟ್ ಸೈಡ್ ಅಲ್ಲೆಲ್ಲ ನೋಡಿದ್ರು ಇಷ್ಟೊಂದು ಕ್ವಾಲಿಟಿ ಇರಲ್ಲ, ಆ್ಯಂಡ್ ಪ್ರೈಸು ಜಾಸ್ತಿ ಇರುತ್ತೆ. ಬಟ್ ಇದು 175 rupees ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮುಂದೆ ಬೇರೆ ಬೇರೆ ತರ ಡಿಸೈನ್ಸ್ ತಗೊಳ್ಳೋಣ ಅನ್ಕೊಂಡಿರೋದು. ಸದ್ಯಕ್ಕೆ ತಗೊಂಡ್ಬಂದಿದ್ದೀನಿ. ತುಂಬಾನೇ ಆರಾಮಾಗಿ ಯೂಸ್ ಮಾಡ್ಬೋದು. ಆಯಿಲ್ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ. ಆಯಿಲ್ ಬಾಟಲ್ಸ್ ಅದು ಇದು ಎಲ್ಲಾನು ಸ್ಟೋರ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಲಾಂಡ್ರಿ ಏನಿರುತ್ತೆ ಅದು ಸಣ್ಣ ಪುಟ್ಟದ್ದು ಹಾಕೊಳ್ಳೋದಕ್ಕೂ ಯೂಸ್ ಆಗುತ್ತೆ. ಅಂಡ್ ನಿಮ್ಮ ಇನ್ನರ್ ವೇಸ್ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಇದು ಒಳ್ಳೆಯದು. ಇದು ತೋರ್ಸೋದು ಮರ್ತೋಗ್ಬಿಟ್ಟಿದೆ. ಇದು ಫಾಗ್ದು ಪರ್ಫ್ಯೂಮ್ ಏನಿದೆ ಇದು ಅಷ್ಟೇ ಬೈ 1 get 1 ಫ್ರೀ. ಇದು ಆಕ್ಚುಲ್ ಪ್ರೈಸ್ ಇದು 230 rupees. ಸೊ ಇದೆಲ್ಲ ಬೈ 1 get 1 ಫ್ರೀ. ಆ್ಯಂಡ್ ಇಯರ್ ಬಡ್ಸ್ ಎಲ್ಲನೂ ಅಷ್ಟೇ 30 rupees ಇರೋದು 15 rupees ಇದು. ಇದೆಲ್ಲ ಇದ್ರದ್ದು ಕ್ಲಾತ್. ಆ್ಯಂಡ್ ಸೋಪು, ಬ್ರಷ್, ಟೂತ್ ಪೇಸ್ಟ್ ಅದೆಲ್ಲನೂ. ಇದೇನಿದೆ ಅಕ್ಕಿ ಹಿಟ್ಟು 1 ತೊಗೊಂಡು 1 ಫ್ರೀ ಇತ್ತು. ಜಾಮೂನ್ ಪೌಡರು ಅಷ್ಟೇ MTR ಯೂಶಲಿ ಯಾವಾಗಲೂ ಇರುತ್ತೆ ಬೈ 1 get 1 ಫ್ರೀ. ಆ್ಯಂಡ್ ಇದು ಟೂತ್ ಪಿಕ್ಸ್ ಇದು. ಆ್ಯಂಡ್ ಕೆಲವೊಂದೆಲ್ಲನೂ ಪ್ರೈಸ್ ತುಂಬಾ ಕಡಿಮೆ ಇದೆ. ಏನಿದೆ ಇದು ಲವಂಗ ಏನಿದೆ ಇದು ಲವಂಗ ಇದು ಇದಿಷ್ಟು. ಇದು ಪ್ರೈಸ್ ಇದು 27 rupees ಅಷ್ಟೇ ಇಷ್ಟು ಲವಂಗಾಗೆ. ನಾರ್ಮಲ್ ಸ್ಟೋರಲ್ಲಿ ತುಂಬಾ ಹೇಳ್ತಾರೆ, ಬಟ್ ಇದೆಲ್ಲ ಕಡಿಮೆನೇ. ಇದು ದ್ರಾಕ್ಷಿನ ಅಷ್ಟೇ, ಒಣ ದ್ರಾಕ್ಷಿ ಇದು. ಇದು ಪ್ರೈಸ್ ಇದು ಎಲ್ಲಿದೆ, ಬಟ್ ಇದು ಅಷ್ಟೇ 400 ಇರೋದೆಲ್ಲ 300, 350 ಆ ಥರ ಇದೆಲ್ಲಾನು ಆರಾಮಾಗಿ ತೊಗೊಬೋದು. ಆಲ್ಮೋಸ್ಟ್ ಇದೆಲ್ಲ ಆರಾಮಾಗಿ ತೊಗೋಬೋದು. ಸೋಪು ಅಷ್ಟೇ ಇದೆಲ್ಲಾನು. ಅಂದರೆ ಯೂಶಲಿ ಸೂಪರ್ ಮಾರ್ಕೆಟ್ ಆ ಥರಗಳೆಲ್ಲನೂ ಈ ಥರ ಇದ್ದೇ ಇರುತ್ತೆ ಆಫರು. ಬೈ 3 get 2 ಫ್ರೀ. ಇದು ಇದರಲ್ಲೂ ಅಷ್ಟೇ ತುಂಬಾ ಆಫರ್ ಇತ್ತು. ಇದರಲ್ಲಿ ಇರೋದು ಆಫರ್ ಬಿಟ್ಟು ಹಾಗೇನೇ ಆಫರ್ ಕೂಡ ಇತ್ತು. ಇದು 170, ಐ ಥಿಂಕ್ 150 ಆ ಥರ ಇರುತ್ತೆ ಅನ್ಕೊತೀನಿ. ಮೋಸ್ಟ್ಲಿ ಇರಬೇಕು. ಅಂದರೆ ಅದ್ರ ಮೇಲೆ ಆಫರ್ ಇತ್ತು ಒಟ್ಟಿನಲ್ಲಿ. ಸೊ ಇಷ್ಟು. ಇನ್ನೂ ಒಳಗಡೆ ಅದು ಆಯಿಲ್ ಸ್ವಲ್ಪ ಇದಾಗಿತ್ತು.
ಆ್ಯಂಡ್ ತುಪ್ಪನೂ ಅಷ್ಟೇನೆ ಕಡಿಮೆ ಇತ್ತು, ಅಂದರೆ ಒಂದು 40 ರುಪೀಸು 30 ರುಪೀಸು ಕಡಿಮೆ ಬೀಳ್ತು ತುಪ್ಪಗೂ. ಇದು GRB, ಇದು ½ kg 318 ರುಪೀಸ್ ಅಂತಾನೆ. ಒಂದು 30 ರುಪೀಸ್ ಇಲ್ಲ 20 ರುಪೀಸ್ ಏನೋ ಇದ್ರ ಮೇಲೆ ಆಫರ್ ಇತ್ತು. ತುಪ್ಪ ಇದೆಲ್ಲನೂ ಇನ್ನೂ ಎಲ್ಲ ಒಳಗಡೆ ಇದೆ, ಬಟ್ ಜಸ್ಟ್ ಇಷ್ಟು ಸದ್ಯಕ್ಕೆ. ಆ್ಯಂಡ್ ಇದು ರೀಫಿಲ್ಲು ಅಷ್ಟೇ ಏನಿದೆ, ಇದು ಆಲ್ ಔಟ್ದು ಜಸ್ಟ್ ರೀಫಿಲ್ಸ್ ಏನಿದೆ, ಇದು 6 ತೊಗೊಂಡ್ರೆ ಇದು ಪ್ರೈಸ್ ಬಂದು 390, ಬಟ್ ಇದರಲ್ಲೂ ಅಷ್ಟೇ 6 ರುಪೀಸ್ ಏನೋ ಕಡಿಮೆ ಇತ್ತು. ಐ ಥಿಂಕ್ 6ಕ್ಕೆ ಆರಾಮಾಗಿ 300. ಓಕೆ, ನಮ್ಮಮ್ಮ ಹೇಳ್ತಾರೆ 300 ರುಪೀಸ್, 90 ರುಪೀಸ್ ಕಡಿಮೆ. ಒಂದಕ್ಕಾಗಾದರೆ 50 ರುಪೀಸ್ ಬೀಳ್ತು, ಬಟ್ ಸಿಂಗಲಾಗೆಲ್ಲ ತೊಗೊತೀವಿ ಅಂದರೆ 79 ರುಪೀಸ್. ಯೂಶಲಿ ಇದು 79 ರುಪೀಸ್ ಸಿಂಗಲ್ ರೀಫಿಲ್ ತೊಗೊತೀವಿ ಅಂತ ಹೇಳಿದ್ರೆ. ಸೊ ಈ ಥರ ಎಲ್ಲ ಸೇವ್ ಮಾಡ್ಬೋದು ನೀವು ನಿಮ್ಮ ಮನಿನ. ಆ್ಯಂಡ್ ಮ್ಯಾಗಿನೂ ಅಷ್ಟೇ, ಇದೇನಿದೆ ಪ್ರೈಸು ಅದರಲ್ಲೆಲ್ಲನೂ ಒಂದು 10 ರುಪೀಸ್, ಈ ಥರದ್ರಲ್ಲೆಲ್ಲ ಒಂದು 10 ರುಪೀಸ್ 15 ರುಪೀಸ್ ಅಂತೂ ಕಡಿಮೆ ಇದ್ದೇ ಇತ್ತು ಇದರಲ್ಲೆಲ್ಲ.